ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಹಲವಾರು ಮಾಹಿತಿಗಳು ಬಯಲಾಗ್ತಾ ಇದೆ. ತನಿಖೆಯ ಆಳಕ್ಕೆ ಇಳಿದಂತಹ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ದಾರೆ. ಯಾಕಂದ್ರೆ ಆರೋಪಿಗಳು ಕೊಲೆ ಮಾಡಿದ ಬಳಿಕ ಏನ್ ಮಾಡ್ತಾ ಇದ್ರು? ಎಲ್ಲರೂ ಕೂಡ ಪಾರ್ಟಿಯಲ್ಲಿ ಬ್ಯುಸಿ ಆಗಿದ್ರು. ಕೊಲೆಯಾದ ದಿನ ನಡೆದಿದ್ದು ಒಂದು ಕಡೆ ಮಾತ್ರ ಪಾರ್ಟಿ ಅಲ್ಲ, ಬರೀ ಸ್ಟೋನಿ ಬ್ರೂಕ್ನಲ್ಲಿ ಮಾತ್ರ ಈ ಒಂದು ಪಾರ್ಟಿ ನಡೆದಿರಲಿಲ್ಲ. ಆ ದಿನ ಎರಡೆರಡು ಕಡೆ ಈ ಆರೋಪಿಗಳು ಪಾರ್ಟಿ ಮಾಡ್ತಾ ಇದ್ರು. ಎರಡು ಕಡೆ ಪಾರ್ಟಿ ಮಾಡ್ತಾ ಇರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಇನ್ನು ಈ ವಿಷಯ ಯಾವಾಗ ಬೆಳಕಿಗೆ ಬಂತು, ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಕೊಲೆ ಮಾಡಿದ ಬಳಿಕ ಪಾರ್ಟಿ ಮಾಡಿ ಅದರಲ್ಲಿ ಆರಾಮಾಗಿ ಬ್ಯುಸಿ ಇದ್ರು. ಜೂನ್ 8ರ ರಾತ್ರಿ ನಡೆದಿತ್ತು. ಎರಡು ತಂಡಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಪಾರ್ಟಿ. ಎರಡು ತಂಡಗಳು ಬೇರೆ ಬೇರೆ ಕಡೆಯಲ್ಲಿ ಪಾರ್ಟಿ ಮಾಡಿ ಮಜಾ ಮಾಡ್ತಾ ಇತ್ತು. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಈ ಒಂದು ತಂಡ ಇದೆಯಲ್ಲ, ಇದು RR ನಗರದ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಡ್ರಿಂಕ್ಸ್ ಪಾರ್ಟಿಯನ್ನ ಮಾಡ್ತಾ ಇತ್ತು. ಇನ್ನು ಶವ ಬೀಸಾಡಿದಂತಹ ಒಂದು ತಂಡ ಏನಿತ್ತು, ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಏನು ಪ್ರಯತ್ನವನ್ನ ಮಾಡ್ತಾ ಇತ್ತು, ಆ ತಂಡ ಕಾರ್ತಿಕ್, ಕೇಶವ್, ನಿಖಿಲ್ ಇವರೆಲ್ಲರೂ ಕೂಡ RR ನಗರದ ಟ್ರೋಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಇವರು ಕೂಡ ಪಾರ್ಟಿಯನ್ನ ಮಾಡ್ತಾ ಇದ್ರು. ಹತ್ಯೆ ಮಾಡಿದ ಬಳಿಕ ಎಣ್ಣೆ ಬಿಟ್ಕೊಂಡು ಆರಾಮಾಗಿ ಪಾರ್ಟಿ ಮಾಡ್ತಾ ಇದ್ರಂತೆ ಇವರು. ದೀಪಕ್ ನೀಡಿದ್ದಂತಹ ಹಣದಲ್ಲಿ ಪಾರ್ಟಿ ಮಾಡ್ತಾ ಇದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಎರಡೆರಡು ಕಡೆ ಇವರೆಲ್ಲರೂ ಕೂಡ ಎಣ್ಣೆ ಪಾರ್ಟಿ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಪೊಲೀಸರು ಯಾವಾಗ ಈ ಮಾಹಿತಿಯನ್ನ ಕಲೆ ಹಾಕಿದ್ರು, ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಈ ಆರೋಪಿಗಳೆಲ್ಲರೂ ಕೂಡ ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಆಯಿತು, ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ್ರು, ಅದಾದ ಬಳಿಕ ಆತನ ಶವವನ್ನು ಬೀಸಾಡಿದ ಬಳಿಕ ಎಲ್ಲರೂ ಕೂಡ ಪಾರ್ಟಿ ಮಾಡ್ತಾ ಇದ್ರು. ಹೀಗಾಗಿ ಪೊಲೀಸರಿಗೆ ಯಾವಾಗ ಈ ಒಂದು ಮಾಹಿತಿ ಸಿಕ್ತು, ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದರು. ಯಾಕಂದರೆ ಪಾರ್ಟಿ ಮಾಡ್ತಾ ಆರಾಮಾಗಿ ಎಣ್ಣೆಯನ್ನು ಬಿಟ್ಕೊಂಡು ತಾವು ಏನೂ ಮಾಡೇ ಇಲ್ಲ ಅನ್ನುವ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಮರೆತು ಈ ಆರೋಪಿಗಳು ಎಂಜಾಯ್ ಮಾಡ್ತಾ ಇದ್ರು. ಆದರೆ ಕೊಲೆ ಮಾಡಿದ ಬಳಿಕವೂ ಕೂಡ ಈ ಆರೋಪಿಗಳು ಹೇಗಪ್ಪ ಇಷ್ಟೊಂದು ಕೂಲಾಗಿ ಕ್ಲಾಮ್ ಆಗಿ ಇರೋದಕ್ಕೆ ಸಾಧ್ಯ? ಈ ರೀತಿಯಾಗಿ ಪೊಲೀಸರಿಗೆ ಹಲವಾರು ಪ್ರಶ್ನೆಗಳು ಎದುರಾಗ್ತಾ ಇದೆ. ಅದೇ ರೀತಿಯಾಗಿ ಈ ಆರೋಪಿಗಳಿಗೆ ಇದೀಗ ಫುಲ್ ಡ್ರಿಲ್ ನಡೆಸುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.